ಒಂದು ಪುಟ್ಟ ಹಳ್ಳಿ. ಅಲ್ಲಿ ರಾಮು ಎಂಬ ಹುಡುಗನಿದ್ದ. ಅವನು ಪ್ರತಿದಿನ ಕುರಿಗಳನ್ನು ಮೇಯಿಸಲು ಕಾಡಿನ ಹತ್ತಿರ ಹೋಗುತ್ತಿದ್ದ. ಆದ್ರೆ ರಾಮುವಿಗೆ ಒಂದು ಕೆಟ್ಟ ಅಭ್ಯಾಸವಿತ್ತು. ಅದೇ ಸುಳ್ಳು ಹೇಳುವುದು. ಸುಳ್ಳು ಹೇಳಿ ಜನರನ್ನ ಪೇಚಿಗೆ ಸಿಲುಕಿಸಿ ಸಂಭ್ರಮಿಸುವುದು ಅವನಿಗೆ ಅಚ್ಚುಮೆಚ್ಚು. ರಾಮು ತಮಾಷೆಗಾಗಿ ಕಿರುಚುವ ಶಬ್ದ. ಒಂದು ದಿನ ಕುರಿ ಮೇಯಿಸುತ್ತಿದ್ದ ರಾಮುವಿಗೆ ಒಂದು ಕುತೂಹಲ ಮೂಡಿತು. ಜೋರಾಗಿ ಕಿರುಚತೊಡಗಿದ. ರಾಮು, ಕಾಪಾಡಿ ಕಾಪಾಡಿ, ಹುಲಿ ಬಂತು ಹುಲಿ ಬಂತು! ಅವನ ಕೂಗನ್ನು ಕೇಳಿದ ಗ್ರಾಮಸ್ಥರು ಕೆಲಸವನ್ನೆಲ್ಲ ಬಿಟ್ಟು ಕೈಯಲ್ಲಿ ಕೋಲು ಹಿಡಿದು ಸಹಾಯಕ್ಕೆ ಓಡಿಬಂದರು. ಅಲ್ಲಿ ಬಂದು ನೋಡಿದ್ರೆ ರಾಮು ಜೋರಾಗಿ ನಗುತ್ತಿದ್ದ. ರಾಮು ನಗುತ್ತಾ, ನಾನು ಸುಮ್ಮನೆ ತಮಾಷೆ ಮಾಡಿದೆ, ಇಲ್ಲಿ ಯಾವುದೇ ಹುಲಿ ಇಲ್ಲ. ಗ್ರಾಮಸ್ಥರು ಕೋಪದಿಂದ ಅಲ್ಲಿಂದ ಹೊರಟು ಹೋದರು. ಪುನರಾವರ್ತನೆ. ಅದೇ ರೀತಿ ರಾಮು ಮತ್ತೆ ಸುಳ್ಳು ಹೇಳುವ ದೃಶ್ಯ. ರಾಮು ಈ ರೀತಿ ಅನೇಕ ಬಾರಿ ಮಾಡಿದ. ಗ್ರಾಮಸ್ಥರು ಪ್ರತಿ ಬಾರಿ ಬಂದಾಗಲೂ ರಾಮು ಅವರನ್ನು ನೋಡಿ ನಗುತ್ತಿದ್ದ. ಹಳ್ಳಿಯ ಜನರಿಗೆ ಈಗ ರಾಮುವಿನ ಮೇಲೆ ನಂಬಿಕೆಯೇ ಹೊರಟು ಹೋಗಿತ್ತು. ಇವನು ಯಾವತ್ತೂ ನಿಜ ಹೇಳುವುದಿಲ್ಲ ಎಂದು ಅವರು ಮಾತನಾಡಿಕೊಳ್ಳತೊಡಗಿದರು. ಅನಾಹುತ. ಆದ್ರೆ ಒಂದು ದಿನ ನಿಜವಾಗಿಯೂ ಪೊದೆಗಳ ಹಿಂದಿನಿಂದ ಒಂದು ದೊಡ್ಡ ತೋಳ ಪ್ರತ್ಯಕ್ಷವಾಯಿತು. ರಾಮು ಭಯದಿಂದ ನಡುಗತೊಡಗಿದ. ಪ್ರಾಣ ಉಳಿಸಿಕೊಳ್ಳಲು ಕಿರುಚಿದ. ರಾಮು ಭಯದಿಂದ, ಕಾಪಾಡಿ, ನಿಜವಾಗಿಯೂ ತೋಳ ಬಂದಿದೆ, ದಯವಿಟ್ಟು ಯಾರಾದರೂ ಬನ್ನಿ. ಆದರೆ ಗ್ರಾಮಸ್ಥರು ಒಬ್ಬರಿಗೊಬ್ಬರು ಅಂದುಕೊಂಡರು, ನೋಡಿ, ರಾಮು ಮತ್ತೆ ಸುಳ್ಳು ಹೇಳುತ್ತಿದ್ದಾನೆ, ನಾವು ಹೋಗುವುದು ಬೇಡ. ಯಾರೂ ಅವನ ಸಹಾಯಕ್ಕೆ ಬರಲಿಲ್ಲ. ತೋಳ ಅವನ ಕುರಿಗಳನ್ನು ಹಿಡಿದುಕೊಂಡು ಹೋಯಿತು. ರಾಮು ತನ್ನ ಪ್ರಾಣ ಉಳಿಸಿಕೊಳ್ಳಲು ಮರ ಹತ್ತಿ ಅಳುತ್ತಾ ಕುಳಿತನು. ಸುಳ್ಳು ಹೇಳುವವನ ಮಾತನ್ನು ಯಾರೂ ನಂಬುವುದಿಲ್ಲ. ಒಮ್ಮೆ ಕಳೆದುಕೊಂಡ ನಂಬಿಕೆಯನ್ನು ಮತ್ತೆ ಗಳಿಸುವುದು ಬಹಳ ಕಷ್ಟ.